ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟ್ಯಾಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಕೂಡಲೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಲಿ. ಈ ವಿಡಿಯೋನ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಏನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ವಿಡಿಯೋ ಮುಖಾಂತರ ನೋಟಿಫಿಕೇಶನ್ ಸಿಗುತ್ತೆ. ಸೊ ಕಳೆದ ಒಂದು ವಿಡಿಯೋದಲ್ಲಿ ತುಂಬ ಜನರು ಲೈಕ್ ಮಾಡಿದ್ದೀರಾ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಾ. ಅದಕ್ಕೆ ತುಂಬ ತುಂಬ ಧನ್ಯವಾದಗಳು. ಸೊ ಹೀಗೆ ಇದೇ ರೀತಿ ನಿಮ್ಮ ಪ್ರೀತಿ ಇರಲಿ ಅಂತ ಹೇಳ್ತಾ, ಸೊ ಈ ಒಂದು ನನ್ನ ಒಂದು ಜರ್ನಿಗೆ ತಾವೆಲ್ಲರೂ ಸಹಕಾರ ನೀಡ್ತೀರಾ ಅಂತ ನಾನು ಭಾವಿಸ್ತೇನೆ. ಸೊ ಇವತ್ತೊಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಅದೇನೆಂದರೆ, ತುಂಬ ಜನ ನಾವು ಕ್ರೋಮನ್ನು ಯೂಸ್ ಮಾಡ್ತಾ ಇರ್ತೀವಿ. ತುಂಬ ದಿನ ನಾವು ಅಂದರೆ ಪ್ರತಿದಿನ ಏನಾದರೂ ಬ್ರೌಸ್ ಮಾಡಬೇಕಾದ್ರೆ, ಏನಾದರೂ ಸರ್ಚ್ ಮಾಡಬೇಕಾದ್ರೆ ನಾವು ಕ್ರೋಮ್ ಆ್ಯಪಿಂದ ನಾವು ಸರ್ಚ್ ಮಾಡ್ತಾ ಇರ್ತೀವಿ. ಅಂಥ ಕ್ರೋಮ್ ಆ್ಯಪಲ್ಲಿ ಏನಾಗುತ್ತೆ ಅಂದರೆ, ಸೊ ನಾವೇನೇನು ಸರ್ಚ್ ಮಾಡ್ತೀವಿ ಅದೆಲ್ಲ ಹಿಸ್ಟ್ರಿಯಲ್ಲಿ ಅವೆಲ್ಲವೂ ಕೂಡ ಹಿಸ್ಟ್ರಿ ಆಗ್ತಾ ಹೋಗ್ತಾ ಇರ್ತವೆ. ಅಂದರೆ ನಾವೇನು ಸರ್ಚ್ ಮಾಡ್ತೀವಿ ಅದೆಲ್ಲ ಹಿಸ್ಟ್ರಿ ಫೈಲಲ್ಲಿ, ಅಂದರೆ ಒಂದು ಹಿಸ್ಟ್ರಿ ಆಗ್ತಾ ಹೋಗ್ತದೆ. ಅಂದರೆ ನಾವೇನು ಸರ್ಚ್ ಮಾಡ್ತೀವಿ, ಸಿಂಪಲಾಗಿ ಹೇಳ್ಬೇಕಂದ್ರೆ ನಾವೇನೇನು ಸರ್ಚ್ ಮಾಡ್ತೀವಿ ಎಲ್ಲ ಕೂಡ ಆ ಕ್ರೋಮ್ ಬ್ರೌಸರಲ್ಲಿ ಸ್ಟೋರ್ ಆಗುತ್ತೆ. ತಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ಅದನ್ನು ಯಾರಾದರೂ ನೋಡಿದ್ರೆ ನಾವೇನೇನು ಸರ್ಚ್ ಮಾಡಿದ್ದೀವಿ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ XYZ ನಾವೇನಾದರೂ ಸರ್ಚ್ ಮಾಡಿದರೆ ಅವ್ರಿಗೆಲ್ಲ ಬೇರೆಯವ್ರ ಕೈಗೆ ನಾವು ಫೋನನ್ನು ಕೊಟ್ಟಾಗ ಅವೆಲ್ಲ ನಾವೇನೇನು ಸರ್ಚ್ ಮಾಡಿದ್ದೀವಿ ಎಲ್ಲ ಗೊತ್ತಾಗುತ್ತೆ. ಸೊ ಅದೇ ರೀತಿ ವೀಡಿಯೋಸ್ಗಳಾಗಿರ್ಬೋದು, ಫೈಲ್ಸ್ಗಳಾಗಿರ್ಬೋದು, ಏನೇ ಮಾಡಿದರೂ ಕೂಡ, ಡೌನ್ಲೋಡ್ ಮಾಡಿದರೂ ಕೂಡ ಬೇರೆಯವ್ರಿಗೆ ಗೊತ್ತಾಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಆಪ್ಷನ್ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದೇನೆಂದರೆ ಕ್ರೋಮ್ ಬ್ರೌಸರಲ್ಲಿ ಇನ್ಕಾಗ್ನಿಟ್ ಮೋಡ್ ಅಂತ. ಸೊ ಇನ್ಕಾಗ್ನಿಟ್ ಮೋಡ್ ಅಂದರೆ ತುಂಬ ಜನಕ್ಕೆ ಗೊತ್ತಿರ್ಬೋದು, ಇನ್ನು ಕೆಲವರು ಗೊತ್ತಿಲ್ಲದೆ ಇರ್ಬೋದು. ಈ ಇನ್ಕಾಗ್ನಿಟ್ ಮೋಡಿಂದ ನಾವು ಏನೇನು ಸರ್ಚ್ ಮಾಡ್ತೀವಿ ಮತ್ತು ಏನೇನು ಡೌನ್ಲೋಡ್ ಮಾಡ್ತೀವಿ ಅದು ಬೇರೆಯವರಿಗೆ ಏನಾಗುತ್ತೆ ಅಂದರೆ ಶೋ ಆಗಲ್ಲ. ಅಂದರೆ ನಾವು ಪ್ರೈವೇಟಾಗಿ ನಾವು ಬ್ರೌಸನ್ನು ಮಾಡ್ಬೋದು. ಒಂದು ಕ್ರೋಮ್ ಬ್ರೌಸನ್ನು ಓಪನ್ ಮಾಡಿದಾಗ ಪ್ರೈವೇಟಾಗಿ ನಾವು ಬ್ರೌಸನ್ನು ಮಾಡ್ಬೋದು. ಅಂದರೆ ನಾವೇನೇನು ಬ್ರೌಸ್ ಮಾಡ್ತೀವಿ, ನಾವೇನೇನು ಸರ್ಚ್ ಮಾಡ್ತೀವಿ ಅದೆಲ್ಲವೂ ಕ್ರೋಮ್ ಬ್ರೌಸರಲ್ಲಿ ಏನೋ ಸ್ಟೋರ್ ಆಗೋದಿಲ್ಲ. ಅಂದರೆ ಅವೇನೋ ಹಿಸ್ಟ್ರಿಯಲ್ಲಿ ಸ್ಟೋರ್ ಆಗಲ್ಲ ಮತ್ತು ಶೋ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾನು ಇನ್ಕಾಗ್ನಿಟ್ ಮೋಡಿಂದ ಎನೇಬಲ್ ಮಾಡಿ ನಾನೇನಾದರೂ ಸರ್ಚ್ ಮಾಡಿದ್ರೆ ಅದು ಹಿಸ್ಟ್ರಿಯಲ್ಲಿ ಸ್ಟೋರ್ ಆಗೋದಿಲ್ಲ. ಸೊ ನಾನೇನೇ ಸರ್ಚ್ ಮಾಡಿದ್ದೀನಿ ಹಿಸ್ಟ್ರಿಯಲ್ಲಿ ಶೋ ಆಗೋದಿಲ್ಲ ಮತ್ತು ಬೇರೆಯವರು ಕೂಡ ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇನ್ಕಾಗ್ನಿಟ್ ಮೋಡ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಪ್ರೈವೇಟಾಗಿ ನಾವು ಬ್ರೌಸನ್ನು ಮಾಡ್ಬೋದು, ಸರ್ಚನ್ನು ಮಾಡ್ಬೋದು. ಸೊ ನೀವು ಕೂಡ ನಿಮ್ಮ ಗೂಗಲಲ್ಲಿ ಅಂದರೆ ಗೂಗಲ್ ಕ್ರೋಮನ್ನು ಓಪನ್ ಮಾಡಿದಾಗ ಇನ್ಕಾಗ್ನಿಟ್ ಮೋಡ್ ಅಂತ ಇರುತ್ತೆ. ನೀವು ಪ್ರೈವೇಟಾಗಿ ಬ್ರೌಸ್ ಮಾಡಬೇಕು ಅಂದ್ಕೊಂಡಿದ್ರೆ ಪ್ರೈವೇಟಾಗಿ ಇನ್ಕಾಗ್ನಿಟ್ ಮೋಡನ್ನು ಎನೇಬಲ್ ಮಾಡಿ ಯೂಸ್ ಮಾಡ್ಬೋದು. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ತೋರಿಸ್ತೀನಿ ಇನ್ಕಾಗ್ನಿಟ್ ಮೋಡಿಂದ ಯಾವ ರೀತಿ ಬ್ರೌಸ್ ಮಾಡೋದನ್ನು ನಾನು ಲೈವ್ ಆಗಿ ತೋರಿಸ್ತೀನಿ. ಸೊ ಇದೇ ಇವತ್ತೊಂದು ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೆ, ಸೊ ಇನ್ಕಾಗ್ನಿಟ್ ಮೋಡ್ ಬಗ್ಗೆ. ಸೊ ತಾವೆಲ್ಲರೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೆ ನೋಡ್ತಾ ಇರಿ ವಿನೋದ್ ಟ್ಯಾಕ್ 101 ಯೂಟ್ಯೂಬ್ ಚಾನಲ್. ಬಾಯ್.